ಕರಡ ಅಂಗನವಾಡಿ ಕೇಂದ್ರದಲ್ಲಿ ಕರಡ ಹಾಗೂ ಕೀಮಲೆಕಾಡು ಅಂಗನವಾಡಿ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾದ ಪೋಷಣ್ ಅಭಿಯಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಣ್ಣ ಕೌಶಿ ಕಾವೇರಮ್ಮ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಈಗಿನ ಕಾಲದಲ್ಲಿ ಸ್ಥಳೀಯವಾಗಿ ಬೆಳೆದಿರುವ ಪೌಷ್ಟಿಕ ಇರುವ ತರಕಾರಿ ಸೇರಿದಂತೆ ಇನ್ನಿತರ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡದಿರುವ ಪರಿಸ್ಥಿತಿ ಜನರಲ್ಲಿ ನಿರ್ಮಾಣವಾಗಿದೆ. ಮಕ್ಕಳು ಹಾಗೂ ತಾಯಂದಿರು ಜಂಕ್ ಫುಡ್ ಮೇಲೆ ಹೆಚ್ಚು ಆಸಕ್ತಿ ಹೊಂದಿದ್ದು, ಇದರಿಂದ ತಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂತಾಗಿದೆ. ಇಂತಹ ಕಾರ್ಯಕ್ರಮ ಆಯೋಜನೆಯಿಂದ ಜನರಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥಗಳ ಬಳಕೆಯಿಂದ ಉಂಟಾಗುವ ಉಪಯೋಗಗಳ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಇದಾಗಿದ್ದು, ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು. ಅರಪಟ್ಟು ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆಯ ವೈದ್ಯರಾದ ಡಾ ಶುಭಾರವರು ಪೋಷಣ್ ಅಭಿಯಾನದ ಕುರಿತು ಮಾತನಾಡಿ, ಔಷಧಿಗಳೇ ನಮ್ಮ ಆಹಾರ ಆಗಬಾರದು. ಪೌಷ್ಟಿಕಾಂಶ ಹೊಂದಿರುವ ಆಹಾರ ಪದಾರ್ಥಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಬಳಸುವುದರಿಂದ ಅದರಲ್ಲಿರುವ ಔಷಧಿ ಗುಣಗಳು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಪೌಷ್ಟಿಕಾಂಶ ಹೊಂದಿರುವ ತರಕಾರಿ ಇನ್ನಿತರ ಆಹಾರ ಪದಾರ್ಥಗಳನ್ನು ನಿತ್ಯ ಜೀವನದಲ್ಲಿ ಬಳಸಿ ಆರೋಗ್ಯವಂತರಾಗಬೇಕೆಂದು ತಿಳಿಸಿದರು. ಚಯ್ಯಂಡಾಣೆ ಆರೋಗ್ಯ ಕೇಂದ್ರದ ಹಿರಿಯ ಸಹಾಯಕಿ ಕನಕಾವತಿ ಪೌಷ್ಟಿಕಾಂಶದ ಕುರಿತು ಸಮಗ್ರ ಮಾಹಿತಿ ನೀಡಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಅಂಗನವಾಡಿ ವ್ಯಾಪ್ತಿಯ 2 ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ನಡೆಸಲಾಯಿತು. ಈ ಸಂದರ್ಭ ಸಂಜೀವಿನಿ ಒಕ್ಕೂಟದ ಸದಸ್ಯರು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಗ್ರಾಮದ ಮಹಿಳೆಯರು ಆ ರೀತಿಯ ಒಂದು ಇದಕ್ಕೆ ನಾವು ಒತ್ತಡಕ್ಕೆ ಒಳಗಾಗ್ಬಿಟ್ಟಿದೀವಿ. ಇದನ್ನೆಲ್ಲ ದೂರಪಡಿಸ್ಬೇಕಂದ್ರೆ ನಾವು ಹೆಂಗಸರು ಮಕ್ಕಳು ನಾವು ಇದನ್ನ ಮುಂದೆ ತರಲೇಬೇಕಾಗುತ್ತೆ. ನಮ್ಮ ಸುತ್ತಮುತ್ತಲು ಯಾವ್ದು ಬೆಳೆದಿದೆ ಅದನ್ನೇ ತಗೋಬೇಕು. ಈಗ ಅಂಗನವಾಡಿಯಲ್ಲಿ ಮಕ್ಕಳಿಗೆ 3 ವರ್ಷದ ಮಕ್ಕಳಿಗೆ ಇಲ್ಲಿ ಫುಡ್ ಎಲ್ಲ ಇಟ್ಟಿದ್ದಾರೆ ನೋಡಿ. 3 ವರ್ಷದ ಮಕ್ಕಳಿಂದ ಹಿಡಿದು ಬಾಳೆ ತೆರಿಗೂ ಕೊಡ್ತೀವಿ, ಹೆಗ್ಗು ಕೊಡ್ತೀವಿ. ಅದೇ ಹೆಗ್ಗನ್ನು ಅವ್ರು ತಿಂತಾರ ಅಂತ ಗೊತ್ತಿಲ್ಲ. ನಿಜವಾಗೂ ತಗೊಂಡೋದವ್ರು ತಿಂತಾರ? ನೆಂಟರು ಬಂದ್ರೆ ಸಾಕು 5-6 ಮೊಟ್ಟೆ ಹಾಕಿ ಸಾರು ಮಾಡಿ ಕೊಡ್ತಾರೆ. ದಿನಕ್ಕೊಂದು ಮೊಟ್ಟೆ ಮಕ್ಳಿಗೆ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಅವರು 25 ಮೊಟ್ಟೆ ಅಲ್ವಾ ದಿನಕ್ಕೆ ತಿಂಗಳಿಗೆ ನೀವು ಕೊಡ್ತಾ ಇರೋದು ಮಕ್ಕಳಿಗೆ 25 ಮೊಟ್ಟೆ ಕೊಡ್ತೀವಿ. ಅದನ್ನ ಯೂಸ್ ಮಾಡೋದಿಲ್ಲ. ಯೂಸ್ ಮಾಡ್ಬೇಕು. ನಾವು ಮುಂಚೆ ನಾಟಿ ಕೋಳಿ ಇರ್ತಾ ಇತ್ತು, ಈಗ ಯಾರು ನಾಟಿ ಕೋಳಿ ಸ್ವಲ್ಪ ಅದಕ್ಕಾಗಿ ಸರ್ಕಾರನೇ ಮೊಟ್ಟೆ ಕೊಡುವಂತ ಒಂದು ಕೆಲಸ ಮಾಡ್ಕೊಂಡಿದೆ. ಫುಡ್ ಸತ ಅಷ್ಟೇ. ಅಕ್ಕಿ ನಾವ್ ಯಾರು ಈಗ ಭತ್ತ ಬೆಳೆಯೋದು ಕಮ್ಮಿ ಆಗಿದೆ, ಹೊರಗಡೆಯಿಂದ ತೆಗಿತಾ ಇದೀವಿ. ಎಲ್ಲಾರು ಹೇಳ್ದೆ. ನಾನು 1-2 ಸಲ ಮಿಲ್ಲಿಗೆ ಹೋದಾಗ ಅಲ್ಲಿ ಏನಾಗಿತ್ತು, ಕೆಂಪಕ್ಕಿ ಮಾಡ್ಕೊಂಡು ಹೋಗ್ತಾ ಇದ್ರು. ನಾನೇ ಕೇಳಿದೆ, ಒಂದು ಡಾಕ್ಟರ್, ಏಕೆ ಸರ್ ಇದು ತಗೊಂಡೋಗ್ತೇನೆ, ಇದೇ ಒಳ್ಳೇದು ಮೇಡಮ್, ಪಾಲಿಶ್ ಮಾಡಿ ಕೊಟ್ಬಿಡ್ತಾರೆ, ನಾನು ತಗೊಳ್ಳೋದಿಲ್ಲ, ಎಲ್ಲರೂ ಇದನ್ನ ತಗೊಂಡಷ್ಟು ಒಳ್ಳೇದು. ಹಾಗೆ ಮೇಡಮ್ ಅವರು ಹಾಗೆ ಹೇಳಿದ್ರು, ಕೆಂಪಕ್ಕಿ ಊಟ ಮಾಡಿ ಅಂತ. ಮಿಲ್ಗೆ ಹೋದ್ರೆ ಸಿಗುತ್ತೆ. ನಮ್ಗಿಲ್ಲಿ ಅಂಗಡಿಯಲ್ಲಿ ಮನೆ ಮುಂದೆ ಯಾವ ಅಕ್ಕಿ ಇದೆ, ಅದು ಯಾವ ಅಕ್ಕಿ ಇದೆ ಅದೇ ಬೇಕು, ಒಳ್ಳೆ ಅಕ್ಕಿನೇ ಬೇಕು. ಕುಕ್ಕರ್ ಅನ್ನಕ್ಕೆ ಹೋಗ್ಬಿಟ್ಟಿದೀವಿ. ಇದು ನಾವು ಮುಂಚೆ ಗ್ಯಾಸ್, ಈಗ ಗ್ಯಾಸ್ ಆಗಿ ಕುಕ್ಕರ್ ಅಲ್ಲಿ 2 ನಿಮಿಷಕ್ಕೆ ಅನ್ನ ಹಾಕ್ಬಿಡುತ್ತೆ. ಹಾಗೆ ಅರ್ಧ ಗಂಟೆ ಅದರಿಂದ ಓಡಾಡ್ತಾ ಇದ್ವಿ. ಒಲೆ ಉರಿಸಿ ಬಿಸಿನೀರ್ ಮಾಡಿ ಅದಕ್ಕೆ ಅಕ್ಕಿ ಹಾಕಿ ಅನ್ನ ಹಾಕೋಷ್ಟೇ ಅಷ್ಟು ಟೈಮೇ ಇಲ್ಲ. ಈಗ ನಮ್ಗೆ ಟೈಮ್ ಇದೆ, ನಾವು ಸೋಮಾರಿಗಳು. ಟೈಮ್ ಎಲ್ಲದಕ್ಕಿದೆ. ಅದೇ ಈಗ ಮೊಬೈಲೇ ನಾವು ಆಟ ಆಡೋದಿಲ್ವಾ, ಈ ಕೆಲಸ ಮಾಡೋದಿಲ್ಲ. ಪೋಷಣ್ ಅಭಿಯಾನ ಪ್ರತಿ ಗ್ರಾಮಗಳಲ್ಲೂ ಆಗ್ಬೇಕು ಅಂತ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಕಾರ್ಯಕ್ರಮ. ಯಾಕೆ ಮಾಡ್ತಾ ಇದ್ದಾರೆ, ನಮ್ಮ ಹೆಣ್ಮಕ್ಳು ಮುಂದೆ ಬರಬೇಕು ಅಂತ. ನಾವ್ ಇಲ್ಲಿ ಈಗ ಅಂಗನವಾಡಿ ಟೀಚರ್ಸ್ ಎಲ್ಲ ಇದ್ದು ತುಂಬಾ ಜನ ಇರ್ತಾ ಇದ್ರು. ಈ ಸಲಿನೇ ಕಮ್ಮಿ, ಎಲ್ಲರೂ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಮೇಡಮ್ ಅವರು ಹೇಳಿದ ಎಲ್ಲಾ ಅಂಶಗಳನ್ನು ಅಳವಡಿಸ್ಕೊಡಿ. ನಾವು ಮೇಡಮ್, ನಾನು ಮೊನ್ನೆ ಒಂದು ಮೀಟಿಂಗ್ ಅಲ್ಲಿ ಇವರು ಪಂಚಾಯತ್ ಬಂದು ಹೇಳಿದ್ದನ್ನು ನಾನು ಹೇಳಿದೆ, ಮೇಡಮ್ ಅವ್ರು ಫ್ರೀ ಇರ್ತಾರೆ, ನೀವೆಲ್ಲ ಸೇರಿದ್ರೆ ಒಂದ್ ದಿವಸ ಕಳ್ಸೋಣ ಅಂತ. ಮೋಸ್ಟ್ಲಿ ಅಕ್ಟೋಬರ್ ಅಲ್ಲಿ ಆಗ್ಬೋದು ಅನ್ಸುತ್ತೆ. ಅಲ್ಲೊಂದು ಶಾರದಾ ಪೂಜೆ ಇದ್ರಲ್ಲಿ ಹೆಂಗಸರೆಲ್ಲ ಸೇರುವಂತ ಒಂದು ಕಾರ್ಯಕ್ರಮ ಇದೆ. ಅದಕ್ಕೆ ಮಾಡೋಣ ಅಂತ ನಾನೇ ಹೇಳ್ಬಿಟ್ಟಿದೀನಿ. ನೋಡ್ಬೇಕು, ಅದು ಸಕ್ಸಸ್ ಆದ್ರೆ ಇವ್ರನ್ನ ಕರೆಸ್ತೀನಿ ಅಂತ ನಾನು ಹೇಳಿ ರೆಡಿ ಆಗಿದೆ. ಅಲ್ಲಿಂದ ಒಂದು ಇರ್ಬೇಕಲ್ಲ ನಮ್ಗೆ. ಲೈಫ್ ಸ್ಟೈಲ್ ಏನಿದೆ ಇದು ನಮ್ಮ ಮಹಿಳೆಯರಿಗೆ ತುಂಬಾ ಒಂದು ಒತ್ತಡದ ಒಂದು ಪರಿಸ್ಥಿತಿ ತಂದು ಹೊಡೆದಿದ್ದಂತ ಒಂದು ಸಮಯ. ಯಾಕೆಂದ್ರೆ ಪ್ರತಿಯೊಬ್ಬ ಮನೆಯಲ್ಲಿ ಮಹಿಳೆಯರು ಅವರದ್ದೇ ಆದಂತ ಕೆಲವೊಂದು ಕಾರ್ಯ ವ್ಯಾಪ್ತಿ ಇರ್ಬೋದು, ಅಥವಾ ಹೊರಗಡೆ ಜಾಬ್ ಮಾಡೋರು ಇರ್ಬೋದು, ಇಲ್ಲ ಮನೇಲೇ ವರ್ಕ್ ಮಾಡೋರು ಇರ್ಬೋದು. ತುಂಬಾ ಒತ್ತಡದಿಂದ ಎಲ್ಲರನ್ನೂ ಸಂಭಾಳಿಸ್ಕೊಂಡು ಅವ್ರದೇ ಕೆಲಸವನ್ನು ಮಾಡಿಕೊಂಡು ಅವರು ಹೋಗೋದ್ರಿಂದ ಅವರಿಗೆ ತುಂಬ ಒಂದು ಒತ್ತಡದ ಒಂದು ಜೀವಮಾನ ಆಗಿದೆ ಈಗ ನಮ್ಮ ಈ ಒಂದು ಪರಿಸ್ಥಿತಿಯಲ್ಲಿ. ಆದ್ರಿಂದ ಸರ್ಕಾರ ಇದನ್ನು ಮನಗಂಡು ಏನು ಮಾಡಿದೆ ಅಂತ ಹೇಳಿದ್ರೆ, ಒಂದು ಮಹಿಳೆಯನ್ನ ಆರೋಗ್ಯವಂತ ಮಹಿಳೆಯನ್ನಾಗಿ ಮಾಡಿದರೆ ಇಡೀ ಕುಟುಂಬವನ್ನ ಆ ಮಹಿಳೆ ಆರೋಗ್ಯವಾಗಿ ನೋಡ್ಕೊಳ್ಬಹುದು. ಈಗ ಮನೆಯಲ್ಲಿ ತಾಯಿ ಇದ್ದಾರೆ, ತಾಯಿಗೇನೆ ಹುಷಾರಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮದೇ ಮನೆಗಳಲ್ಲಿ ನಿಮ್ಗೆ ಯಾರಿಗೊಬ್ಬರಿಗೆ ಅಮ್ಮನಿಗೆ ಹುಷಾರಿಲ್ಲ,
ಮಕ್ಕಳಿಗೆ ಅಡುಗೆ ಮಾಡಿ ಕೊಡಬೇಕು, ಅವ್ರನ್ನ ಸ್ಕೂಲ್ಗೆ ಕಳಿಸ್ಬೇಕು, ಅವ್ರನ್ನ ಬಟ್ಟೆ ವಾಶ್ ಮಾಡಬೇಕು, ಅವ್ರಿಗೆ ತಿಂಡಿ ಮಾಡಿ ಕೊಡಬೇಕು. ಇದೆಲ್ಲ ಒತ್ತಡದ ಪರಿಸ್ಥಿತಿ. ಯಾಕಂದ್ರೆ ಅವ್ರಿಗೇನೆ ಆಗೋದಿಲ್ಲ, ಈಗ ಅವ್ರಿಗೇನೆ ಹುಷಾರಿಲ್ಲ, ಅವ್ರಿಗೇನೆ ಎದ್ದು ಮಾಡೋಕ್ಕಾಗ್ತಾ ಇಲ್ಲ. ಆದರೂ ನಮ್ಮ ಒಂದು ಮನಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಅಯ್ಯೋ ನಾನೇನಾದ್ರೂ ಪರವಾಗಿಲ್ಲಪ್ಪ, ನನ್ನ ಗಂಡ ಮಕ್ಕಳು ಚೆನ್ನಾಗಿದೆ, ಇದು ಪರಿಸ್ಥಿತಿ ನಮ್ಮಲ್ಲಿ. ಯಾಕೆಂದ್ರೆ ನಾವು ಮನೇಲಿ ಅಡುಗೆ ಮಾಡ್ತೀವಿ, ಎಲ್ಲರೂ ಅಡುಗೆ ಮಾಡ್ತೀವಿ, ಎಲ್ಲರೂ ಊಟ ಮಾಡ್ತೀವಿ. ಎಲ್ಲರಿಗಿಂತ ಮೊದಲು ಫಸ್ಟ್ ನಮ್ಮ ಮಕ್ಕಳಿಗೆ, ಆಮೇಲೆ ನಮ್ಮ ಗಂಡನಿಗೆ, ಅದೇ ನೆಂಟರು ಬಂದರೆ ಅವ್ರಿಗೆ ಫಸ್ಟ್ ಕೊಡ್ತೀವಿ ಎಲ್ಲನೂ, ಪ್ರತಿಯೊಂದನ್ನು ಅಷ್ಟೇ. ಆಮೇಲೆ ಉಳಿದ್ರೆ ನಮ್ಗೆ, ಇಲ್ಲ ಅಂದ್ರೆ ಇಲ್ಲ. ಅದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾವು, ನಮ್ಗೆ ಇಲ್ಲದೆ ಆಯ್ತಲ್ಲ. ಆದ್ರಿಂದ ಈಗ ಸರ್ಕಾರ ಇದನ್ನ ಮನಗಂಡೆ ಅಂತ ಕಾಣ್ತದೆ. ಬಹುಶಃ ಒಂದು ಮಹಿಳೆಯನ್ನ ಆರೋಗ್ಯವಂತಾಗಿ ಮಾಡಿ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮಹಿಳೆಗೆ ಅವ್ರದ್ದು ಶಾರೀರಿಕವಾಗಿ ಏನು ರಕ್ತ ಪರೀಕ್ಷೆನ HP ಪರ್ಸೆಂಟೇಜ್, ಮೇಯ್ನ್ ಆಗಿ ಅವ್ರದ್ದು HP ಪರ್ಸೆಂಟೇಜನ್ನು ಟೆಸ್ಟ್ ಮಾಡಿ ಅದನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ಅದರಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಈಗ ನಮಗೆ ಮಹಿಳೆಯರನ್ನ ಸಿಗೋದೇ ಕಷ್ಟ. ಆದ್ದರಿಂದ ಸರ್ಕಾರ ಏನು ಮಾಡಿದೆ, ಫಸ್ಟ್ ಪ್ರಿಫರೆನ್ಸ್ ಶಾಲೆಗೆ ಕೊಟ್ಟಿದೆ. ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಬ್ಲಡ್ ಚೆಕಪ್ ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡಿರ್ಬೋದು, ನಿಮ್ಮ ಮಕ್ಕಳಿಗೂ ಮಾಡಿರ್ಬೋದು. ಅದೇ ಥರ ಏನು ಹಾಸ್ಪಿಟಲ್ಗೆ OPDಗೆ ಪೇಷಂಟ್ಗಳು ಬರ್ತಾರೆ, ಅವರು ಆಮೇಲೆ ಇವತ್ತಿನ ಈ ಪೋಷಣ್ ಪಕ್ವಾಡದಲ್ಲಿ ಇದ್ದಂತ ಔಷಧಿಗಳ ಏನು, ನಮ್ಮ ಔಷಧಿ ಆಹಾರವೇ ನಮ್ಮ ಔಷಧಿ ಆಗಿರಲಿಲ್ಲ. ನಮ್ಮ ಏನಾಗಬೇಕು, ಔಷಧ ನಮ್ಮ ಆಹಾರ ಆಗಿರಲಿಲ್ಲ, ಏನು ಆಹಾರ ಇದೆ ಅದು ನಮ್ಮ ಔಷಧಿ ಆಗಿರಲಿಲ್ಲ. ಇದು ತಗೊಂಡ್ರೆ ನಾವು ಕೈಡಾಂಗ್ಯ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ. ಏನು ಕರಿಬೇವಿನ ಸೊಪ್ಪು, ಒಗ್ಗರಣೆ ಸೊಪ್ಪು, ಇದನ್ನ ಬಹುಶಃ ಎಲ್ಲರೂ ಯೂಸ್ ಮಾಡ್ತೀರಾ. ಏನು ಇದನ್ನ ಪುಡಿ ಮಾಡ್ಕೊಂಡು, ಯಾಕಂದ್ರೆ ಮಕ್ಕಳೆಲ್ಲ ತೆಗೆದು ಬಿಡ್ತಾರೆ. ಚಟ್ನಿ ಪುಡಿ ಆ ಥರ ಮಾಡುವ ಅಭ್ಯಾಸ ಇದ್ರೆ ಒಣಗಿಸಿ ಪುಡಿ ಮಾಡ್ಕೊಂಡು ಚಟ್ನಿ ಪುಡಿಗೆ ಸ್ವಲ್ಪ ಮಿಕ್ಸ್ ಮಾಡಿ ಮಕ್ಕಳಿದ್ದಲ್ಲಿ ತಿನ್ನದೇ ಇದ್ರೆ, ಆಮೇಲೆ ಇದ್ರದ್ದು ಜಸ್ಟ್ ಕುದಿಸಿ ಕಷಾಯ ಮಾಡಿ ಗ್ರೀನ್ ಟೀ ಅಂತ ಹೇಳ್ತೀವಿ. ಎಲ್ಲರೂ ಗ್ರೀನ್ ಟೀ ಹೊರಗಡೆ ತಗೊಳ್ತೀವಿ. ಇದ್ರದ್ದು ನಾಲ್ಕೈದು ಹಾಕಿದ್ರೆ ಕುದಿಸಿ, ಇದು ಒಂದು ಗ್ರೀನ್ ಟೀ ಆಯ್ತು.